ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವರದಿಯನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೆಲವು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾಗಿರ್ತಕ್ಕಂಥದ್ದು ಆ ಮನೆಯ ಯಜಮಾನನ ಕೆಲಸ ಆಗಿರುತ್ತೆ. ಆ ಯಜಮಾನ ಆ ಕೆಲಸವನ್ನ ಬಿಟ್ಟು ಊರು ಉಸಾಬರಿ ಮಾಡ್ತಾನೆ. ಆ ಊರು ಉಸಾಬರಿ ಹೆಂಗ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಮನೆಯ ವಿಚಾರ ಇಡೀ ಊರಿಗೆ ಗೊತ್ತಿದ್ರು ಸಮೇತ ಅದನ್ನ ಮುಚ್ಕೊಳ್ಳೋಕ್ಕೋಸ್ಕರ ಬೇರೆಯವರಿಗೆ ಪಂಚಾಯಿತಿ ಮಾಡ್ತಾನೆ. ಇದು ಕೆಲವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಹೇಳ್ತಾರೆ ಇತಿಹಾಸದಲ್ಲಿ, ಪಾಳ್ಯಗಾರರಿಗೆ ಹೆಂಗಸರು ಚಟ ಜಾಸ್ತಿ ಇತ್ತು ಅಂತ. ಬಹಳ ಕಥೆಗಳಲ್ಲಿ ಅಥವಾ ಬಹಳ ವಿಡಿಯೋಗಳಲ್ಲಿ ಬಹಳ ಜನರ ಬಾಯಲ್ಲಿ ಕೇಳಿದ್ದೀನಿ. ಅದು ಪಾಳ್ಯಗಾರ ಚಟ ಅಲ್ಲ. ಇದನ್ನ ಪ್ರತಿಯೊಬ್ರು ತಿಳ್ಕೋಬೇಕು. ಪಾಳ್ಯಗಾರದು ಊರಿನ ಗುಪ್ತ ಇಲಾಖೆಗಳನ್ನ ತಿಳ್ಕೊಳ್ಲಿಕ್ಕೆ, ಗುಪ್ತ ವಿಚಾರಗಳನ್ನ ತಿಳ್ಕೊಳ್ಲಿಕ್ಕೆ ಗಂಡು ಮಕ್ಕಳು ಎಲ್ಲಿ ನಮ್ಮ ವಿಚಾರವನ್ನ ಬೇರೆಯವರಿಗೆ ತಿಳಿಸಿಬಿಡುತ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಆಗಿನ ರಾಜರುಗಳು ಮಾಡ್ತಾ ಇದ್ರು. ಈಗಿನ ನಾಯಕರುಗಳು ಬಿಡಿ, 90% ಬರೆ. ಆದ್ರೆ ಈಗ ನಾನು ಹೇಳಕ್ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಮೊದಲು ಮನೆಯಲ್ಲಿ ಸರಿ ಮಾಡಿಕೊಂಡು ಆಮೇಲೆ ಹೊರಗಡೆ ಜನತೆಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕಟ್ಕೊಂಡಿರ್ತಕ್ಕಂಥ ಹೆಂಡ್ರಿಗೂ ಮಕ್ಕಳಿಗೂ ಕೂಳಾಕದೆ ಇರ್ತಕ್ಕಂಥವ್ರು ನಮ್ಮ ಕಣ್ಣಿದ್ರಿಗೆ ಮೆರಿತಾ ಇದ್ರೆ, ನಮಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ಬಂದ್ರೆ ನಾವು ಅವ್ರ ಹತ್ರ ಹೇಳಿಸ್ಕೋಬೇಕಾ? ಅದನ್ನ ಯಾಕೆ ಸೇರಿಸ್ದೆ, ಇದನ್ನ ಯಾಕೆ ಸೇರಿಸ್ದೆ ಅನ್ನೋದಕ್ಕಿಂತಲೂ ಕೊನೆಗೆ ನಿಮಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ. ನಾನು ಹೇಳೋದಿಲ್ಲಿ ಯಾರು ಏನಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ನೋ. ಬಟ್ ಸಮಾಜ ಅಂತ ಬಂದಾಗ ಸರಿಯಾಗಿರ್ಬೇಕು ಆಯ್ಕೆ. ಏನ್ ಮಾಡಿದಿ ಅಂತ ನಮ್ಮನ್ನೇ ಕೇಳ್ತಾರೆ ಪ್ರಶ್ನೆ. ಸರಿ, ನಾನು ಮಾಡಿರ್ತದ್ರಾಗಲೇ 10% ಮಾಡಿದಾರ ಅಂತ ವ್ಯಕ್ತಿಗಳಿಗೆ ಮತ್ತೆ ನೀವು ಮಿಸ್ಗೈಡ್ ಆಗಬೇಡಿ. ಸಮಾಜದ ಹೆಸರು ಹೇಳ್ಕೊಂಡು ಸ್ಟೇಷನ್ಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ, ಬಿಸಿನೆಸ್ ಮ್ಯಾನ್ಗಳಲ್ಲಿ, ರಾಜಕಾರಣಿಗಳಲ್ಲಿ ಜಾತಿಯ ಹೆಸರು ಹೇಳ್ಕೊಂಡು ಜಾತಿಯನ್ನ ತಳಮಟ್ಟ ಕೊಯ್ತಾ ಇರ್ತಕ್ಕಂಥ ಕಿತ್ತೋದವರಿಗೆ, ಬಕೆಟ್ಗಳಿಗೆ, ಮನೆಯಲ್ಲಿ ಕಟ್ಟಿಕೊಂಡ ಹೆಂಡತಿಗೂ ಸಹ ಕೂಳಾಕದ ವ್ಯಕ್ತಿಗಳಿಗೆ, ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೂಳಾಕದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಮಾಜ ಅಂತ ಹೇಳಿದ್ರೆ ಅವನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋದಲ್ಲ. ಕರಿಯಪ್ಪನಿಗೆ ಸಮಾಜ ಕೊಡ್ತಾ ಇದೆಯಾ? ರಾಜಕಾರಣಿಗಳ ಹತ್ರ ಹೋಗಿ ಇಸ್ಕೊಂಡ್ಬರ್ತಾ ಇದ್ದೀನಾ? ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೇನೆ 7 ಜನ್ಮದ ಪುಣ್ಯವಿರಬೇಕು. ಅಂತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಸರ್ವ ಜನಾಂಗವನ್ನು ಪ್ರೀತಿಸುವ ಬಿಚ್ಚಗತ್ತಿ ಬರಮಣ್ಣ ನಾಯಕನ ವಂಶಸ್ಥರಾಗಿರಬೇಕು. ಅಂತಹ ಸಮುದಾಯದಲ್ಲಿ ಹುಟ್ಟಿ ಕಟ್ಕೊಂಡಿರ್ತಕ್ಕಂಥವ್ರನ್ನೇ ನಾವು ನೋಡ್ಕೊಳಕ್ಕಾಗಿಲ್ಲ, ಸಮಾಜ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಅವರ ಆರಾಟಗಳು, ಅವರ ಹೋರಾಟಗಳು, ಅವರ ಓಲಾಟಗಳು, ಅಬ್ಬಬ್ಬಬ್ಬಬ್ಬಬ್ಬಾ, ಅಂತವ್ರು ಏನ್ ಮಾಡ್ತಾರೆ? ಏನು 2-3% ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಸ್ಟೋರಿ ಕೊಡ್ತೀನಿ. ಆ 2-3% ಈ ಮಠಾಧಿಪತಿಗಳ ಹಿಂದೆ ಅಡ್ಡಾಡೋರು, ಈ ರಾಜಕಾರಣಿಗಳ ಹಿಂದೆ ಅಡ್ಡಾಡೋರು, ಈ ಸರ್ಕಾರಿ ಅಧಿಕಾರಿಗಳ ಹಿಂದೆ ಅಡ್ಡಾಡೋರು ಇವರೇ. ಹಾಗಂದ ತಕ್ಷಣ ಓಷ್ಟ್ರು ಅಲ್ಲ, ಎಲ್ರೂ ಅಲ್ಲ, ಅದರಲ್ಲೂ ಸಹ ಪ್ರಾಮಾಣಿಕರಿದ್ದಾರೆ. ಇಲ್ಲ, ನಾನು ಮಾಡ್ತಿರೋದು ಕರೆಕ್ಟ್ ಇದೆ ಅಂತ ಹೋರಾಟ ಮಾಡಿ ಅದರಲ್ಲೂ ಜಯಶಾಲಿ ಕಂಡಂತವ್ರು ಇದ್ದಾರೆ.
ಅನ್ಯ ಸಮುದಾಯದವ್ರನ್ನ ಜೊತೆಗಿಟ್ಟುಕೊಂಡು ಅವ್ರ ಜೊತೆ ಹೋರಾಟ ಮಾಡುವಂತ ನಾಯಕರು ಇದ್ದಾರೆ. ಆದ್ರೆ ಸಮಾಜ ಕೆಡ್ತಾ ಇದೆಯಾ, ಸಮಾಜಕ್ಕೆ ನಾವು ಇದನ್ನ ಮಾಡಿದ್ರಿಂದ ಒಳ್ಳೇದಾಗುತ್ತಾ, ಸಮಾಜಕ್ಕೆ ಶಿಕ್ಷಣ ಬೇಕಾ ಅಂತ ಈ ತರ ಥಿಂಕ್ ಮಾಡೋರು ಇದಾರಲ್ಲ, ಅಂತವ್ರನ್ನ ಏನ್ ಮಾಡ್ಬೇಕು ಹೇಳಿ? ಉತ್ತಮ ಸಮಾಜ ಕಟ್ಟುವಂತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನಮ್ಮ ಸಮಾಜವನ್ನೇ ಸರಿಯಾಗಿ ಕಟ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇನ್ನ 17 ಜನ MLAಗಳು, 3 ಜನ MP ಗಳು, 3 ಜನ MLCಗಳು ಯಾಕೆ ಬೇಕು? ಎಲ್ಲಾ ರಾಜಕಾರಣಿಗಳ ಫೋಟೋ ಹಾಕ್ತೀನಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಈ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಾವ್ ಹೇಳ್ತೀವಿ, ಹಿಂದೆ ಮಾಡಿರ್ತಕ್ಕಂಥವ್ರು ಹೇಳೋದ್ ಬೇಡವಾ? ಅದಕ್ಕೆ ಹೇಳೋದು, ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ, ಸೋಲ್ಲಿ ಗೆಲುವೆ, ಬಟ್ ಏನೇ ಮಾಡಿದ್ರು ಸಮಾಜ ಅಂತ ಬಂದಾಗ ಮೊದಲು ಕಾಲ್ ಮುಂದಿಡ್ಬೇಕಾಗಿರ್ತಕ್ಕಂಥದ್ದು ನಾಯಕರ ಗುಣ. ಗೆದ್ದಿರ್ಲಿ ಸೋತಿರ್ಲಿ ಐ ಡೋಂಟ್ ನೋ, ಬಟ್ ಸಮಾಜ ಅಂತ ಬಂದಾಗ ಮುನ್ನಡಿಬೇಕು. ಅಂತ ವ್ಯಕ್ತಿಗಳಿಂದ ದೂರವಿರಿ, ತಿಳ್ಕೊಳ್ಳಿ. ಬೇರೆಯವರ ಕೆಟ್ಟ ಮಾತುಗಳನ್ನು ಕೇಳಬೇಡಿ. ಸಮಾಜದಲ್ಲಿ ಸ್ವಂತ ಮನೆಗಿದ್ದವನು ಮಾತ್ರ ನಾಯಕನಲ್ಲ, ಬಾಡಿಗೆ ಮನೆಗಿದ್ದವರು ಸಹ ಹೋರಾಟ ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೇಕು. ಇದು ಸಮಾಜದ ಕರ್ತವ್ಯ, ಸಮಾಜಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥ ಉಡುಗೊರೆ. ವಾಲ್ಮೀಕಿ ಸಮಾಜ ಅಂತ ಹೇಳಿದ್ರೆ ಇತಿಹಾಸ ಇರ್ತಕ್ಕಂಥ ಸಮಾಜ. ಇವ್ರು ಯಾರೋ ಒಬ್ಬ ಬುಡುಬುಡುಕಿ ಅಂತ ಬಂದು ಸಮಾಜ ಹಾಳು ಮಾಡಕ್ಕಾಗುತ್ತಾ? ಶಿಕ್ಷಣ ಯಾಕೆ ಬೇಕು? ಶಿಕ್ಷಣದಿಂದ ನೀನ್ ಏನ್ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರಲ್ಲ ಈ ಮಠಾಧಿಪತಿ, ಅವ್ರಿಗೆ ಶಿಕ್ಷಣ ಎಷ್ಟಿದೆ ಅಂತ ಏನಾದ್ರೂ ಗೊತ್ತಿದೆಯಾ? ಅವರು ಬಿಡಿ, ಯಾವ ಹೇಳಿದ್ರು ಮೊನ್ನೆ ರೀಸೆಂಟ್ ಆಗಿ ಬುದ್ಧಿವಂತರು, ಸ್ವಾಮೀಜಿಗೆ ಎಜುಕೇಶನ್ನೇ ಇಲ್ಲ, ಆದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ರಲ್ರಿ, ಡಾಕ್ಟರೇಟ್. ಏನ್ ಸಾಧನೆ ಮಾಡಿದ್ದಾರೆ ಅಂತ ತುಮಕೂರು ಯೂನಿವರ್ಸಿಟಿಯವ್ರು ಕೊಟ್ಟರು ನನಗೆ ಗೊತ್ತಿಲ್ಲ. ಜಾತ್ರೆ ಮಾಡ್ತಾರೆ ಅಂತ ಕೊಟ್ಟಿರ್ಬೇಕು, ವರ್ಷ ವರ್ಷ ಜಾತ್ರೆ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನೆಲ್ಲ ಕರೆದು, ಉಪಮುಖ್ಯಮಂತ್ರಿಗಳನ್ನ ಕರೆದು, DCM ಅದ್ಯಾವುದು ಸಮಾಜದನ್ನೆಲ್ಲ ಕೂರಿಸಿ ಇರ್ಬೇಕು ಅನ್ಸುತ್ತೆ ಅಲ್ವಾ? ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ರಾಜರೇ. ಆದ್ರೆ ಆ ತಾಕತ್ತನ್ನ ಹಿಂದ್ಗಡೆ ಇಡಬೇಡಿ. ಬನ್ನಿ, ಸತ್ಯವನ್ನ ಕೇಳಲಿಕ್ಕೆ ಯಾರು ಭಯ ಯಾಕೆ? ಯಾವ ರಾಜಕಾರಣಿ ಆಗಿರ್ಲಿ, ಯಾವ ಮಠಾಧಿಪತಿ ಆಗಿರ್ಲಿ, ಯಾವ ವ್ಯಕ್ತಿ ಆಗಿರ್ಲಿ, ತಪ್ಪು ಮಾಡಿರೋರನ್ನ ಕೇಳೋಣ. ನಮಸ್ಕಾರ.